ನಾನು ಬಾಗಲಕೋಟೆಯಿಂದ ಬಂದಿದ್ದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀನಿ. ಚಿಂದನೂರು, ನಮ್ಮ ರಾಯಚೂರು ಡಿಸ್ಟ್ರಿಕ್ಟ್. ಕೋಲಾರಿಂದ ಬಂದಿದ್ದೀನಿ. ಹಾವೇರಿಯಿಂದ. ಯಾದಗಿರಿ ಡಿಸ್ಟ್ರಿಕ್ಟ್. ನಾನು ಗುಲ್ಬರ್ಗಾ ಡಿಸ್ಟ್ರಿಕ್ಟ್. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ಫ್ರಮ್ ಆಂಧ್ರ ಪ್ರದೇಶ್. ಏನೇ ಡೌಟ್ ಇದ್ರು ನೀವು ಯಾವಾಗ ಕೇಳಿದ್ರು ಹೇಳ್ಕೊಡ್ತಾರೆ. ಕೋಚಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ನಮ್ಮನ್ನ 0 ಲೆವೆಲ್ ಇಂದ ಹೀರೋ ಲೆವೆಲ್ ತರ ತಗೊಂಡ್ ಹೋಗ್ತಾರ. ಎಲ್ಲಾ ಲೆಕ್ಚರರ್ಸ್ ತುಂಬಾ ಫ್ರೆಂಡ್ಲಿ. ಸಿಲ್ಲಿ ಡೌಟ್ಸ್ ಇದ್ರು ಅವ್ರು ಕೋಪ ಮಾಡ್ಕೊಲಾರ್ದೆ ಎಲ್ಲ ಹೇಳ್ಕೊಡ್ತಾರ. ಎಷ್ಟೇ ಸತೆ ಕೇಳಿದ್ರು ಹೇಳ್ಕೊಡ್ತಾರ. ತುಂಬಾ ಚೆನ್ನಾಗೈತೆ. It is my first time in hostel. I didn't thought that the hostel life will be like this easy. I thought it will be difficult and boring. ಇಲ್ಲಿ ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಮನೆ ಊಟ ತರಾನೇ ಅನ್ಸುತ್ತೆ. ತುಂಬಾ ಹೆಲ್ತಿ ಆಗೂ ಇರುತ್ತೆ. My opinion about food is, I think it's very delicious and fantastic. It contains of lots of vegetables, which is very healthy. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಹಾಸ್ಟೆಲ್ ಅಲ್ಲಿ. ಇಲ್ಲಿ ವಾರ್ಡನ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಹಾಸ್ಟೆಲ್ ರೂಮ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿ. ಇಲ್ಲಿ ರೂಮ್ಸ್ 4 to 6 ಮೆಂಬರ್ಸ್ಗೆ ಒಂದು ರೂಮ್ ಸಪ್ರೇಟ್ ಆಗಿರುತ್ತೆ. ಬಟ್ ಅದು 4 to 6 ಮೆಂಬರ್ಸ್ ಅವರಿಗೆ ಫ್ರೆಂಡ್ಸ್ ಇಂದ ಎಂಜಾಯ್ಮೆಂಟ್ ಮಾಡಿದ್ರೆ ಫ್ಯಾಮಿಲಿ ನೆನ್ಪು ಬರಲ್ಲ. The hostel life right over here is where we can learn the qualities like adjusting, caring and sharing.